ಇನ್ನು ಕೊಲೆ ಆರೋಪಿಯೊಂದಿಗೆ ಪೊಲೀಸ್ ಇನ್ಸ್ಪೆಕ್ಟ್ರು ಲಿಂಕ್ ಇದೆಯಾ? ರೌಡಿ ಶೀಟರ್ನಿಂದ ಇನ್ಸ್ಪೆಕ್ಟರ್ಗೆ ಸನ್ಮಾನ ಆಗಿದೆ. ಇದೆಂಥ ವ್ಯವಸ್ಥೆ ಸ್ವಾಮಿ? ಹಾಗಾದರೆ ಸಹಜವಾಗಿ ಪ್ರಜ್ಞಾವಂತ ನಾಗರಿಕರು ಪ್ರಶ್ನೆ ಮಾಡ್ತಾರೆ ಇದನ್ನು. ಕೊಲೆ ಆರೋಪಿಯಿಂದ ಇನ್ಸ್ಪೆಕ್ಟರ್ಗೆ ಸನ್ಮಾನ, ಇದೆಂಥ ವ್ಯವಸ್ಥೆ? ಆರ್ ಟಿ ನಗರ ಇನ್ಸ್ಪೆಕ್ಟರ್ನಿಂದ DG IGP ಈಗ ಆದೇಶ ಉಲ್ಲಂಘನೆ ಆಗಿದೆ. DG IGP ಆದೇಶ ಉಲ್ಲಂಘನೆ. ಕೊಲೆ ಆರೋಪಿ ರೋಷನ್ ಅಲಿಯಾಸ್ ಫಯಾಸ್ ಜೊತೆ ಈಗ ನಂಟು ಹೊಂದಿದ್ದಾರೆ ಅನ್ನುವಂತಹ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇನ್ಸ್ಪೆಕ್ಟರ್ ಕೊಠಡಿಗೆ ಬಂದು ಹಾರ ಹಾಕಿ ರೌಡಿ ವಿಶ್ ಮಾಡಿದ್ದಾನೆ. ಕೊಲೆ, ಅತಿಕ್ರಮ ಪ್ರವೇಶ, ಗಲಾಟೆ ಕೇಸ್ನಲ್ಲಿ ಆ ಆರೋಪಿ ಭಾಗಿಯಾಗಿದ್ದ. ಅದು ಪೊಲೀಸ್ನವರಿಗೂ ಚೆನ್ನಾಗಿ ಗೊತ್ತಿರ್ತದೆ ಆತನ ಹಿನ್ನೆಲೆ ಏನೋ, ಆತ ಏನೇನೆಲ್ಲ ದುಷ್ಕೃತ್ಯಗಳನ್ನು ಮಾಡಿರ್ತಾನೆ. ಯಾಕಂದರೆ ಪ್ರತಿಯೊಂದು ರೌಡಿಗಳದ್ದು ಹಿಸ್ಟ್ರಿ ಪೊಲೀಸ್ನವ್ರಿಗೆ ಮುಂಚೆನೇ ಗೊತ್ತಿರ್ತದೆ. ಆಯಾ ಪೊಲೀಸ್ ಠಾಣಾ ಲಿಮಿಟಲ್ಲಿ ಏನೇನೋ ಅವ್ರದ್ದು ಹಿಸ್ಟ್ರಿ ಎಲ್ಲವೂ ಚೆನ್ನಾಗಿ ಗೊತ್ತಿರ್ತದೆ. ಅಂಥವನಿಂದ ಈಗ ಪೊಲೀಸ್ನವರಿಗೆ ಸನ್ಮಾನ. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ರೌಡಿ ಶೀಟರ್ ಒಬ್ಬ ಇನ್ಸ್ಪೆಕ್ಟರ್ಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅಂದರೆ ಈ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಳ್ಳ ಹಿಡಿತಾ ಇದೆ ಅನ್ನಲಿಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಇವ್ರನ್ನ ಇನ್ಸ್ಪೆಕ್ಟರ್ಗಳನ್ನ ಸನ್ಮಾನ ಮಾಡೋದು, ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಕೈ ಬೆಚ್ಚಗೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಸಾಕಷ್ಟು ನಡೀತಾ ಇರ್ತದೆ. ಇನ್ನು ನಾನು ಏನು ಬೇಕಾದ್ರೂ ಮಾಡ್ಬೋದು. ಇನ್ಸ್ಪೆಕ್ಟ್ರು ನನ್ನ ರೈಟ್ ಹ್ಯಾಂಡ್ ಅಂದ್ಕೊಂಡೇ ಓಡಾಡ್ತಾರೆ ಇವರೆಲ್ಲ. ಆಮೇಲೆ ಒಂದು ಫೋಟೋ ತೆಗೆಸ್ಕೊಂಡು ಹಾರ ತುರಾಯಿ ಹಾಕಿಬಿಟ್ರೆ ಆಮೇಲೆ ಇನ್ಸ್ಪೆಕ್ಟ್ರು ನಾನು ಹೇಳ್ದಂಗೆ ಅಂತಲೇ ಕೆಲವೊಂದು ರೌಡಿಗಳ ಮನಸ್ಸಲ್ಲಿ ಬಂದುಬಿಟ್ಟಿರ್ತದೆ. ಅದಕ್ಕೆ ಇವತ್ತು ಪೊಲೀಸ್ನವರಿಗೆ ಕೆಲವೊಂದಿಷ್ಟು ಜನ ಅವಾಚ್ಯ ಪದಗಳೆಲ್ಲ ಬೈತಾರೆ, ನಿಂದನೆ ಮಾಡಿ ಬೈತಾರೆ. ಅಂದರೆ ಇಂಥದ್ದು ಇಷ್ಟು ಸಲಿಗೆ ಬಿಟ್ಕೋಬಾರ್ದು. ನೀವು ಪೊಲೀಸೇ, ಅವನೊಬ್ಬ ರೌಡಿ ಶೀಟರೇ. ಅವನಿಗೆ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಅವನಿಗೆ ಅವಕಾಶಗಳಿದ್ದಾವೆ, ಮನಪರಿವರ್ತನೆಯಾಗಿ ಬದುಕಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ಇಷ್ಟೆಲ್ಲ ಸಲಿಗೆ ಬಿಟ್ಕೊಳ್ಬಾರ್ದು. ಸನ್ಮಾನ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ನೋಡಿ, ಆತ ಸಾಕಷ್ಟು ಬೇರೆ ಬೇರೆ ಕೇಸ್ಗಳಲ್ಲೆಲ್ಲ ಭಾಗಿಯಾಗಿದ್ದ. ಕೊಲೆ, ಅತಿಕ್ರಮ ಪ್ರವೇಶ, ಗಲಾಟೆ ಕೇಸ್ನಲ್ಲಿ ಆತ ಆರೋಪಿ ಭಾಗಿಯಾಗಿದ್ದ. ರೋಷನ್ ಅಲಿಯಾಸ್ ಫಯಾಸ್ ಆತನ ಜೊತೆ ನಂಟು. ಬರೀ ಇಷ್ಟಕ್ಕೆ ಸೀಮಿತ ಆದರೆ ಓಕೆ, ಇದನ್ನು ಮೀರಿ ಮತ್ತೆ ಏನಾದರೂ ಇದ್ದರೆ ಭಾಳ ಕಷ್ಟ ಆಗಿಬಿಡ್ತದೆ. ಅದು ವ್ಯವಸ್ಥೆಗೆ ಒಂಥರ ಭೂತಗನ್ನಡಿ ಹಿಡ್ದಂಗೆ ಆಗಿಬಿಡ್ತದೆ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್. ಈಗ ಪೊಲೀಸ್ನವರು ಅಂದಾಗ ಆ ಒಂದು ಸಹಜವಾಗಿ ರೌಡಿಗಳ ಎಲ್ಲ ಚಲನವಲನಗಳ ಬಗ್ಗೆ ಗಮನ ಇಟ್ಟಿರ್ತಾರೆ. ಆತನ ಹಿಸ್ಟ್ರಿ ಏನು ನೋಡಿರ್ತಾರೆ. ಈ ರೌಡಿ ಶೀಟರ್ನಿಂದ ಇನ್ಸ್ಪೆಕ್ಟರ್ಗೆ ಈಗ ಸನ್ಮಾನ ಮಾಡಿಸ್ಕೊಂಡಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಇಂತಹ ವ್ಯಕ್ತಿಗಳನ್ನು ದೂರ ಇಡೋದೇ ಒಳ್ಳೆಯದು. ಆತನಿಗೆ ನಾವು ಈಗಾಗಲೇ ಹೇಳ್ದಂಗೆ ಮನ ಪರಿವರ್ತನೆ ಆಗಲಿಕ್ಕೆ ಅವಕಾಶಗಳಿದ್ದಾವೆ, ಸಮಾಜದಲ್ಲಿ ಒಳ್ಳೆ ಮನುಷ್ಯ ಆಗಿ ಬದುಕಲಿಕ್ಕೆ ಅವಕಾಶ ಇದೆ. ಆದರೆ ಯಾಕೆ ಇನ್ಸ್ಪೆಕ್ಟರ್ ಹತ್ರ ಇಷ್ಟೊಂದು ಸಲಿಗೆಯಿಂದ ಬಿಡ್ತಾರೋ ಗೊತ್ತಾಗ್ತಾ ಇಲ್ಲ.